ನಮಸ್ತೆ. 14th May 2025 ವೆಡ್ನೆಸ್ಡೇ, ಬುಧವಾರ 14ನೇ ತಾರೀಕು ಮೇ ತಿಂಗಳು 2025. ಇವತ್ತು ಋಷಭ ಸಂಕ್ರಮಣ, ಅಂದರೆ ಋಷಭ ರಾಶಿಗೆ ಸೂರ್ಯನ ಹೋಗುವಂಥದನ್ನು ಸಂಕ್ರಮಣ ಅಂತಂತೀವಿ. ಹಾಗಾಗಿ ಋಷಭ ಸಂಕ್ರಮಣ ಇದೆ. ಸೂರ್ಯ ನಮಸ್ಕಾರ ಮಾಡಿ. 1, 10, 19, 28ನೇ ತಾರೀಕಲ್ಲಿ ಹುಟ್ಟಿದವರು, ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿದ್ದವರು ಸೂರ್ಯನ ಪೂಜೆ ಮಾಡಿ. ಇವತ್ತು ಅಂತಂದರೆ ಒಂದು ರಾಶಿಗೆ ಹೋಗುವ ಸೂರ್ಯನು ಸ್ವಲ್ಪ ದೋಷ ಕೊಡುತ್ತದೆ. ಹಂಗಾಗಿ ಇವತ್ತು ಮಕ್ಕಳು ಹುಟ್ಟುವಂಥದ್ದು ಒಳ್ಳೆಯದ ಅಂತಂದರೆ ಇವತ್ತಕ್ಕೆ ಅದು ಒಳ್ಳೆಯದಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಎರಡನೇದಾಗಿ ವಿಷಯ, ಇವತ್ತು ಮೇಷ ಚಂದ್ರಾಷ್ಟಮ, ಅಂದರೆ ಮೇಷರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ ದೋಷವಿದೆ. ಯಾವುದೇ ಕಾರ್ಯಗಳು ಮಾಡೋದಾದರೂ ಯೋಚನೆ ಮಾಡಿ. ಅದು ಅಲ್ಲದೆ ಗುರುವು ರಾಶಿ ಪ್ರವೇಶವಾಗುತ್ತದೆ. ಇದು ಒಂದು ಕೆಲವರಿಗೆ ಶುಭ ದಿನ, ಕೆಲವರಿಗೆ ಯೋಚನೆಗಳು ಕೂಡಿ ಬಂದಿರುವ ದಿನ ಇದು. ಈ ಗುರುಪ್ರವೇಶ ಕೆಲವು ವಿಶೇಷಗಳನ್ನು ಕೆಲವರು ಕೊಡುತ್ತದೆ. ಉದಾಹರಣೆ, ಮೇಷರಾಶಿಗೆ ತಗೊಂಡ್ರೆ 3ನೇ ಸ್ಥಾನ, ಧೈರ್ಯ ಸಾಧನೆ ಮಾಡೋಕ್ಕೆ ಖಂಡಿತವಾಗಿ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತದೆ ಗುರು. ಆದರೂ 3ನೇ ಸ್ಥಾನ ಅಂತಂದಾಗ ಸ್ವಲ್ಪ ಆ್ಯಕ್ಟಿವಿಟೀಸಲ್ಲಿ ಗಮನ ಕೊಡಿ. ಗಾಡಿಗಳಲ್ಲಿ ಹೋಗೋದು ಬರೋದರೆಲ್ಲ ಸ್ವಲ್ಪ ಎಚ್ಚರವಾಗಿರಬೇಕು. ಯಾಕೆಂದರೆ ನಿಮ್ಮ ರಾಶಿಯ ಹಿಂದಿನ ರಾಶಿಯಲ್ಲಿ ಶನಿ ಬಂದು ಕೂತಿದೆ. ಅಂದರೆ ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ 7:30 ಸ್ಟಾರ್ಟ್ ಆಗಿದೆ. ಆದ್ದರಿಂದಾಗಿ ಮೇಷರಾಶಿಯವರು ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ವ್ಯಯವೂ ಉಂಟಾಗುತ್ತದೆ. ಇಲ್ಲಿ ಗುರುವಿನಿಂದ ಚತುರ್ಥ ಸ್ಥಾನದಲ್ಲಿ ಶನಿ, ಅಥವಾ ಶನಿಯಿಂದ ಆ ರೀತಿ ಲೆಕ್ಕಕ್ಕೆ ತಗೋಬೇಕು. ಇದರಲ್ಲಿ ವಿಶೇಷವಾಗಿ ನೋಡಬೇಕು ಅಂತಂದರೆ ಕೆಲವು ಖರ್ಚುಗಳು ನಾವು ತಿಳ್ಕೊಂಡೇ ಇರಲ್ಲ ಅಂಥದ್ದು ಬಂದು ಸೇರುತ್ತದೆ. ಇದು ಮೇಷರಾಶಿಯವರಿಗೆ. ಅದೇ ವೃಷಭ ರಾಶಿಗೆ ಚಿನ್ನದ ಸಮಯ ಬಂದಿದೆ, ಉತ್ತಮ ಸಮಯ ಬಂದಿದೆ. ಯಾರಿಗೆಲ್ಲ ವಿವಾಹ ಕೂಡಿಲ್ಲವೋ ವಿವಾಹವಾಗುತ್ತದೆ. ಕೆಲವರಿಗೆ ಮಕ್ಕಳು ಆಗದೇ ಇರೋವರಿಗೆ ಮಕ್ಕಳ ಭಾಗ್ಯ ಉಂಟು. ಹಣಕಾಸಿನ ಅಭಿವೃದ್ಧಿ ಉಂಟು. ಹಣಕಾಸನ್ನು ವಸೂಲಿ ಮಾಡಿ ಗುರುವನ್ನು ಪೂಜಿಸಿ. ದೋಷವೆಲ್ಲ ದೂರವಾಗುತ್ತದೆ. 1 ವರ್ಷ ಅಭಿವೃದ್ಧಿಯನ್ನು ಕೊಡುತ್ತದೆ. ಮಿಥುನ ರಾಶಿಗೆ ಜನ್ಮಗುರು, ಗುರುಧ್ಯಾನ ಖಂಡಿತವಾಗಿ ಬೇಕು. ಯಾವುದೆಲ್ಲ ಪರಿಹಾರ ಮಾಡಬೇಕು ಅಂತ ನೀವು ಹರಕೆ ಮಾಡಿಕೊಂಡಿದ್ರೋ ಅಥವಾ ತೀರ್ಮಾನ ಮಾಡಿದ್ರೋ ಅದನ್ನು ಸ್ವಲ್ಪ ತೀರಿಸಿ. ಅದರಲ್ಲಿ ಗುರುಗಳಿಗೆ ಏನು ಕೊಡಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೋ ಅದನ್ನು ಕೊಟ್ಟುಬಿಡಿ. ಸ್ವಾಮಿ ಗುರುಕ್ಕೆ, ಅಂದರೆ ನವಗ್ರಹದಲ್ಲಿ ಗುರು ಅಂತ ಒಂದು ಗ್ರಹ ಇದೆಯಲ್ಲ, ಅದರಲ್ಲಿ ಕಡಲೆಕಾಳು, ಹಳದಿ ಹೂವು ಇಟ್ಟು ಪೂಜೆ ಮಾಡಿಕೊಳ್ಳಿ. ಬೇಡದೇ ಇರುವ ಕಾರ್ಯಗಳಲ್ಲಿ ತಲೆ ಹಾಕಬೇಡಿ. ಕರ್ಕಾಟಕ ರಾಶಿಗೆ ಶುಭ ಕಾರ್ಯಗಳು ನಡೆಯುತ್ತದೆ, ಅಂದರೆ ಶುಭ ಖರ್ಚು ಉಂಟಾಗುತ್ತದೆ. ಮದುವೆ, ದೇವಸ್ಥಾನ, ಮನೆ ಕಟ್ಟುವಂಥದ್ದು ಇಂಥದ್ದು ಉಂಟಾಗುತ್ತದೆ. ಸ್ವಲ್ಪ ಗಮನ ಕೊಡಿ. ಅದೇ ಸಿಂಹರಾಶಿಗೆ ತಗೊಂಡ್ರೆ ಖಂಡಿತವಾಗಿ ಲಾಭದ ಸಮಯ. ಬ್ಯಾಂಕಿಂಗ್ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ, ಅಂದರೆ ಬಡ್ಡಿ ದುಡ್ಡು ಕೊಟ್ಟು ತಗೊಳ್ಳುವಂಥದ್ದು ಕೆಲಸಗಳು, ಮತ್ತು ಲಾಭವೂ ಹೆಚ್ಚಾಗುವ ಸಮಯವಿದೆ. ನಿಮ್ಮ ಪ್ಲ್ಯಾನ್ನ ಈ ಸಮಯಗಳಲ್ಲಿ ಪ್ರಾರಂಭ ಮಾಡಿಕೊಳ್ಳಿ. ಹಳೆ ದುಡ್ಡನ್ನು, ವರಮಾನನ, ಅಂದರೆ ಬರಬೇಕಾಗಿರೋದನ್ನು ವಸೂಲಿ ಮಾಡ್ಬೋದು. ಹೋರಾಟ ಬೇಡ, ಸ್ವಲ್ಪ ನಿಧಾನವಾಗಿ ದೈವಬಲ ಮತ್ತು ಹಿರಿಯರು ಸಪೋರ್ಟ್ ತಗೊಂಡು ಮಾಡಿ. ಅದೇ ಕನ್ಯಾ ರಾಶಿಗೆ ಕರ್ಮಸ್ಥಾನಕ್ಕೆ ಬಂದಿದೆ ಗುರು. ಉನ್ನತ ಕೆಲಸದಲ್ಲಿ ಅಥವಾ ಉದ್ಯೋಗದಲ್ಲಿ ಇರುವವರು ಖಂಡಿತ ಗಮನ ಕೊಡಬೇಕಾಗಿರುವ ಸಮಯವಿದು. ಎಚ್ಚರವಾಗಿರಿ. ಕೆಲಸಗಳಿಂದ ದೂರವಾಗುವ ಅಥವಾ ರಿಟೈರ್ಡ್ ಆಗುವ ಈ ಸಮಯಗಳಲ್ಲಿ ಯಾವುದರಲ್ಲೂ ಸಿಗಾಕೋಬೇಡಿ. ಯಾಕೆಂದರೆ ಒಂದು ವಿಷಯ, ಆಪೋಸಿಟಲ್ಲಿ ಶನಿ ಕೂತಿದೆ. ನಿಮ್ಮ
ಆ ರಾಶಿಯನ್ನು ತನ್ನ ದೃಷ್ಟಿಯಿಂದ ನೋಡೋದರಿಂದ, ವೀಕ್ಷಣೆ ಪಡೆಯೋದರಿಂದ, ಗುರುವು ಕರ್ಮಸ್ಥಾನದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಗಮನ ಕೊಡಲೇಬೇಕು. ಸ್ವಲ್ಪ ಸಿಟಿಸನ್ ಅಂದರೆ ಸೀನಿಯರ್ ಸಿಟಿಸನ್ ಅಂದರೆ ವಯಸ್ಸಾದವರು ರೋಡುಗಳಲ್ಲಿ ಮೆಟ್ಲತ್ತದಾಗ ಸ್ವಲ್ಪ ಗಮನ ಕೊಟ್ಟರೆ ಏನೂ ತೊಂದರೆ ಇಲ್ಲ. ಅದೇ ತುಲಾರಾಶಿಯವರಿಗೆ ಖಂಡಿತವಾಗಿ ಶುಭ ಸಮಯ. ಎಲ್ಲ ಭಾಗ್ಯಗಳು ಬಂದು ಸೇರುವ ಸಮಯವಿದು. ತನ್ನ ಸಹೋದರರಿಂದ ಬರಬೇಕಾಗಿರುವ ಭಾಗ್ಯಗಳನ್ನು ಕೂಡ ಅನುಭವಿಸಬಹುದು. ಹೆಣ್ಣುಮಕ್ಕಳು ತವರು ಮನೆಯಿಂದ ಬರಬೇಕಾಗಿರೋದನ್ನು ಗಲಾಟೆ ಮಾಡದೆ ಪಡ್ಕೊಳ್ಳಿ, ಉತ್ತಮ ಸಮಯ ಅಂತ. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಇದು ನಷ್ಟದ ಸ್ಥಾನ. ಆತರ ಪಟ್ಟು ಯಾವುದ್ರಲ್ಲಾರು ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಖಚಿತ ಅಂದರೆ 100% ಸರಿಯಾಗಿ ನಮಗೆ ಲಾಭ ಬರುತ್ತದೆ ಅಂತಂದರೆ ಮಾತ್ರನೇ ಅದರಲ್ಲಿ ಕೈ ಹಾಕಬೇಕು. ಇಲ್ಲ ಅಂತಂದರೆ ಎಸ್ಟಾಬ್ಲಿಷ್ ಮಾಡಿಕೊಳ್ಳಿ. ನೆಕ್ಸ್ಟ್ ಧನುಸ್ಸಿಗೆ ಸಪ್ತಮದಲ್ಲಿ ಬಂದಿದೆ ಗುರು. ಶುಭ ಸ್ಥಾನವಿದು. ಅಭಿವೃದ್ಧಿಯನ್ನು ಕೊಡುತ್ತದೆ. ವಿವಾಹಗಳಾಗುತ್ತದೆ. ಪ್ರಯಾಣಗಳಲ್ಲಿ ಲಾಭ ಉಂಟು. ಪಾರ್ಟ್ನರ್ ಎಂಥವರು ಅಂತ ಗೊತ್ತಾಗುವ ಸಮಯವಿದು. ಅದು ಲೈಫ್ ಪಾರ್ಟ್ನರ್ ಆಗ್ಬೋದು, ಮದುವೆಯಾಗಿ ಗಂಡ ಅಥವಾ ಹೆಂಡತಿ ಆಗ್ಬೋದು. ಇದನ್ನೆಲ್ಲ ಸೂಚನೆ ಮಾಡುವ ಗುರು ಒಳ್ಳೆಯವರು ಕೆಟ್ಟವರು ಅಂತ ತೋರಿಸುತ್ತೆ. ಗಮನ ಕೊಡಬೇಕು. ಇದೇ ಮಕರ ರಾಶಿ ಆದರೆ ಋಣಗಳಲ್ಲಿ ಅಂದರೆ ಸಾಲಗಳಲ್ಲಿ ಸಿಕ್ಕಾಕೋಬೇಡಿ. ಬೇರೆಯವ್ರಿಗೆ ಸೂರಿಟಿ ಕೊಡಬೇಕು ಅಂದರೆ ಖಂಡಿತವಾಗಿ ಯೋಚನೆ ಮಾಡಿಕೊಳ್ಳಿ. ಸಾಲಗಳಲ್ಲಿ ಸಿಕ್ಕಾಕೊಂಡ್ರೆ ಈ ಸಮಯದಲ್ಲಿ ತಪ್ಪಿಸ್ಕೊಳ್ಳೋದು ಕಷ್ಟವಾಗುತ್ತದೆ. ಮೆಡಿಕಲ್ ಇದು ಸಂಬಂಧಪಡುವಂಥ ಸಾಲಗಳಿಗೂ ತೊಂದರೆ ಇಲ್ಲ. ಮನೆ ಕಟ್ಟೋಕ್ಕೂ ಅಂತ ಸಾಲ ಮಾಡಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಮಾತ್ರ ಖರ್ಚು ಮಾಡಿ. ಬೇರೆ ಏನೋ ಒಂದು ಎಮರ್ಜೆನ್ಸಿ ಬಂದಿದೆ ಅದನ್ನು ಖರ್ಚು ಮಾಡಿ ಆಮೇಲೆ ಮಾಡೋಣ ಅಂತಂದರೆ ಕಷ್ಟವಾಗ್ಬಿಡ್ತದೆ. ಕುಂಭರಾಶಿಗೆ ಪಂಚಮ 5ನೇ ಸ್ಥಾನ, ಪಂಚಮ ಸ್ಥಾನ ಅನ್ನುವ 5ನೇ ಸ್ಥಾನ ಇದು ಕುಂಭರಾಶಿಗೆ. ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬಂದಿದೆ. ಹಿಂದಿನ ಜನ್ಮದಲ್ಲಿ ಮಾಡಿದನ್ನು ಕೂಡ ಗುರು ತಿರುಗ ಕೊಡ್ತಾನೆ ಅಂತ. ಹಂಗಾಗಿ ಸಾಲದ ಹತ್ರ ವಸೂಲಿ ಮಾಡಿ. ಮತ್ತು ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬಂದಿರೋದರಿಂದಲೂ ಪುತ್ರ ಭಾಗ್ಯ ಕೆಲವರಿಗೆ ಲಭ್ಯವಾಗುತ್ತದೆ. ಅಭಿವೃದ್ಧಿ ಕಾಣುತ್ತದೆ. ವ್ಯಾಪಾರದಲ್ಲಿ ಖಂಡಿತವಾಗಿಯೂ ಉನ್ನತ ಸ್ಥಾನ. ದೊಡ್ಡವರ, ಸೀನಿಯರ, ಆಫೀಸರ ಇವರ ಪರಿಚಯದಿಂದ ಕೆಲವು ಕಾರ್ಯಗಳಾಗುತ್ತದೆ. ಆದ್ದರಿಂದ ಶುಭ ಸ್ಥಾನ. ಗುರುವನ್ನು ಪೂಜಿಸಿ ಹಳದಿ ಬಟ್ಟೆ ದಾನ ಕೊಡಿ ಶಕ್ತಿ ಇದ್ದರೆ. ನಾವು ಹೇಳುವಂಥ ಈ ಪರಿಹಾರಗಳು, ದಾನ ವಸ್ತುಗಳು ಅನ್ನೋದು ಅವರವ್ರಿಗೆ ಶಕ್ತಿ ಇದ್ದರೆ ಮಾತ್ರ. ಅದೇ ಮೀನರಾಶಿಯಾಗಿದ್ದರೆ 4ನೇ ಸ್ಥಾನವಿದು. ಆದ್ದರಿಂದಾಗಿ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ. ವಾಹನಗಳಲ್ಲಿ ಎಚ್ಚರವಾಗಿರಬೇಕಾಗ್ತದೆ. ತಾಯಿ ವಯಸ್ಸಾದವರಿದ್ದರೆ ಅವರ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಯಾಕೆಂದರೆ ತನ್ನ ಮನೆಯಿಂದ ಕೇಂದ್ರ ಸ್ಥಾನದಲ್ಲಿ ಗುರು ಬಂದಿದೆ. ಅದು ಅಲ್ಲದೆ ವಿಶೇಷವಾಗಿ 4ನೇ ಸ್ಥಾನ ಮೀನರಾಶಿ ಜಲರಾಶಿಯಾಗಿರೋದರಿಂದ ದೂರ ಹೋದವರು ತನ್ನ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು. ಅಂದರೆ ಅಬ್ರಾಡ್ ಹೋದವರು ಬೇಡದೇ ಇರುವ ಕಾರ್ಯಗಳಲ್ಲಿ ತಲೆ ಹಾಕಬೇಡಿ. ಯಾರಿಗೋ ಸಪೋರ್ಟ್ ಮಾಡ್ತೀವಿ, ಯಾರಿಗೋ ಯಾವ ಪಕ್ಷಕ್ಕೋ ಸಪೋರ್ಟ್ ಮಾಡ್ತೀವಿ, ಇದೆಲ್ಲ ಬೇಡ. ನಮಗೆ ನಮ್ಮ ಕಾರ್ಯ ನಡೀಬೇಕು ಅಷ್ಟು ಮಾತ್ರ. ಯಾಕಂದರೆ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಬಂದು ಸೇರುತ್ತದೆ. ಕೆಲವು ಸಮಯಗಳಲ್ಲಿ ಸರ್ಕಾರ ಅಥವಾ ಶತ್ರುಗಳ ವಶದಲ್ಲಿ ನಾವಿರುತ್ತಿ ಬಿಡ್ತೀವಿ, ಅಂದರೆ ಸಿಕ್ಕಾಕೊಳ್ತೀವಿ ಅಂತ. ಇದನ್ನು ಅವಾಯ್ಡ್ ಮಾಡಬೇಕು. ಇದೆಲ್ಲ ಈ ವರ್ಷದ ಗುರು ರಾಶಿ ಬಿಟ್ಟು ರಾಶಿ ಪ್ರವೇಶವಾಗೋದರಿಂದ ಆಗುವಂಥದ್ದು. ಅದೇ ಶನಿಯೂ ಸೇರಿರೋದರಿಂದ, ಈಗ ಉದಾಹರಣೆ ಮೇಷರಾಶಿಗೆ ಗುರುವು ಉತ್ತಮ ಸ್ಥಾನವಲ್ಲ 1 ವರ್ಷ. ಶನಿಯು ವ್ಯಯಕ್ಕೆ ಬರುತ್ತದೆ. ಇದರಿಂದಾಗಿ ಶುಭವಲ್ಲ ಅಂತ ನಾವು ತಿಳ್ಕೋಬೋದು. ಶನಿ ಗುರು 2 ಉಪಾಧಿಗಳನ್ನು ಕೊಡುತ್ತದೆ ಅಂತ. ನಮ್ಮದು ದಿನನಿತ್ಯ ನಡೀತಾ ಹೋದರೆ ದೋಷವಿಲ್ಲ.
ಅದೇ ಸಮಯದಲ್ಲಿ ಇವತ್ತಿನ ದಿನ ಪ್ರಕಾರ ಅಂದರೆ 2.5 ವರ್ಷಗಳು ಶನಿ ಇರುತ್ತದೆ ಮೀನರಾಶಿಯಲ್ಲಿ. ಆದ್ದರಿಂದ ಮೇಷರಾಶಿಗೆ ಎಫೆಕ್ಟು. ಕೈಗೆ ಬರುವ ದುಡ್ಡನ್ನು ಕರೆಕ್ಟಾಗಿ ಖರ್ಚು ಮಾಡಿ, ಕೈಯಲ್ಲಿರುವ ದುಡ್ಡನ್ನು ಬೇರೆ ಯಾವುದಕ್ಕೋ ಖರ್ಚು ಮಾಡಿ ಆಮೇಲೆ ಕಾಯೋದು ಬೇಡ. ಅದರಲ್ಲೂ ವ್ಯಯಕ್ಕೆ ಬಂದಿದೆ ಶನಿ, 3ಕ್ಕೆ ಬಂದಿದೆ ಗುರು. ಕೆಲವರಿಗೆ ಪುತ್ರ ನಷ್ಟ, ಮಕ್ಕಳಿಂದ ಸ್ವಲ್ಪ ತಲೆನೋವು, ಅಥವಾ ಪಾಪ ಮಕ್ಕಳು ಏನು ಮಾಡೋಲ್ಲ, ಅವರ ಸಂಬಂಧಪಡುವ ಕಾರ್ಯಗಳಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ. ಇದೇ ವೃಷಭ ರಾಶಿಯಾಗಿದ್ದರೆ ಖಂಡಿತವಾಗಿಯೂ ಲಾಭಸ್ಥಾನದಲ್ಲಿ ಶನಿ ಇದೆ, ಗುರುನು ಸೂಪರ್ ಇದೆ. ಈ ವರ್ಷ ಗುರು ಶನಿ ಸೇರಿಕೊಂಡು ಪದವಿಯನ್ನು ಕೊಡುತ್ತದೆ. ಪಾಲಿಟಿಕ್ಸಲ್ಲಿ ಇರೋರಿಗೆ, ಪೊಲಿಟಿಷಿಯನ್ಗೆ ಉನ್ನತ ಸ್ಥಾನಕ್ಕೂ ನಿಮ್ಮನ್ನು ತರುತ್ತದೆ ಗುರು ಶನಿ 2 ಕೂಡಿ. ಖಂಡಿತವಾಗಿ ವೃಷಭ ರಾಶಿಗೆ ರಾಜಯೋಗ ಉಂಟು, ಅಭಿವೃದ್ಧಿಗಳನ್ನು ಕೊಡುತ್ತದೆ, ಸ್ಥಾನಬಲವನ್ನು ಕೊಡುತ್ತದೆ. ಆದ್ದರಿಂದಾಗಿ ಈ ವರ್ಷ ನಿಮಗೆ ಶುಭ ವರ್ಷವಾಗಿರುತ್ತದೆ. 1 ವರ್ಷ ಕಾಲ ಗುರು ಏನೆಲ್ಲ ಕೊಡಬೇಕು ಕೊಟ್ಟು ಹೋಗ್ತಾನೆ. ಆದರೂ ಪಡ್ಕೊಳ್ಳೋಕ್ಕೆ ನಮಗೂ ಅರ್ಹತೆ ಬೇಕು. ಅಂದರೆ ಸ್ವಾಮಿನ ಪೂಜೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಯಾವತ್ತೂ ಗುರು ಪರಿಹಾರ ಮಾಡ್ಕೊಳ್ಳಿ. ನಾವು ಗುರು ಅಂತಂತೀವಿ, ಕೆಲವರು ತಿಳ್ಕೊಳ್ತಾರೆ ಗುರುಕ್ಕೂ ದಾನ ವಸ್ತುಗಳು ಕೊಡೋದು ಅವಶ್ಯಕತೆಯ ಅಂತ. ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಳ್ಳೋಕೆ ಹೋದಾಗ ಅವರ ಹೂವಿನ ಮೇಲೆ ಕೈ ಇಡಿಸಿ ಕೇಳ್ತಾರೆ, ನಿಮ್ಮ ನಕ್ಷತ್ರ ಯಾವುದು, ಗೋತ್ರ ಯಾವುದು ಅಂತ. ನಕ್ಷತ್ರ ನಮಗೆ ಗೊತ್ತಿರುತ್ತದೆ, ಕೆಲವರು ಗೊತ್ತಿರಲ್ಲ ಅಷ್ಟೇ. ಆದರೆ ಗೋತ್ರ ಅಂದರೆ ಏನು ಅಂದರೆ ನಿಮ್ಮ ಗುರುಗಳು ಯಾರು ಅಂತ. ವಸಿಷ್ಠ ಮಹರ್ಷಿನ, ಅಗಸ್ತ್ಯ ಮಹರ್ಷಿನ, ಭರದ್ವಾಜನ, ಈ ರೀತಿ ಅವರವರ ಕುಟುಂಬದಲ್ಲಿ ಹಿರಿಯರು ಹೇಳಿ ನಮಗೆ ಗೊತ್ತಾಗಿರಬೇಕು ಅಂಥದ್ದು ಬಂದಿರುತ್ತದೆ. ಹಂಗಾಗಿ ಗುರು ಅಲ್ಲಿ ಆರಾಧಿಸ್ತಾರೆ, ಮೊದಲನೇ ಸ್ಥಾನವನ್ನು ಕೊಡುತ್ತಾರೆ. ಗೊತ್ತಿಲ್ಲದೆ ಯಾರೂ ಮಾಡಿಲ್ಲ, ಋಷಿಗಳು ಮಾಡಿರೋದು. ಆದ್ದರಿಂದ ಗುರುಸ್ಥಾನಕ್ಕೆ ಗೌರವ ಕೊಡಬೇಕು. ಗೌರವ ಅಂದರೆ ಭೂಮಿ ಕೊಡಿ ಅಂತ ಹೇಳ್ತಾ ಇಲ್ಲ, ಹಣಕಾಸಿನ ಎತ್ತು ಕೊಡಿ ಅಂತ ಹೇಳ್ತಾ ಇಲ್ಲ. ದಾನಗಳು, ವಸ್ತ್ರದಾನ ಇಂಪಾರ್ಟೆಂಟ್ ಅಲ್ಲಿ. ಮತ್ತು ನವಧಾನ್ಯಗಳಲ್ಲಿ ಕಡಲೆಕಾಳು ಅದು ತುಂಬ ಇಷ್ಟ. ಈ ರೀತಿ ಮಾಡಿಕೊಳ್ಳಿ. ವೃಷಭ ರಾಶಿಗೆ ಲಾಭ, ಖಂಡಿತವಾಗಿಯೂ ಲಾಭ. ಗುರುವು ಶುಭವೇ, ಶನಿಯೂ ಶುಭವೇ. ಅದಕ್ಕೆ ಪದೇ ಪದೇ ನಾವು ವೃಷಭ ರಾಶಿ ಬಗ್ಗೆ ಹೇಳ್ತೀವಿ. ಅದೇ ಮಿಥುನ ರಾಶಿಯಾಗಿದ್ದರೆ ಕರ್ಮಸ್ಥಾನಕ್ಕೂ ಶನಿ ಬಂದಿದೆ, ಅಷ್ಟು ಮೋಸ ಇಲ್ಲ ಹಂಗೆ ಅಂತ ಅಂದರೂ ಸ್ವಲ್ಪ ಗಮನ ಕೊಡಬೇಕು, ಯಾವುದರಲ್ಲಿ ಸಿಕ್ಕಾಕೋಬಾರದು. ಕಟಕ ರಾಶಿಯವರಿಗೆ ಶನಿ ಪ್ರವೇಶವಾಗಿರುವ ಕಾರಣದಿಂದಾಗಿ ತಂದೆಯವರ ಆರೋಗ್ಯದಲ್ಲಿ ಎಚ್ಚರ. ನಿಮ್ಮ ಭಾಗಗಳನ್ನು ಅಂದರೆ ಪ್ರಾಪರ್ಟಿ ಮುಂತಾದ ಭಾಗಗಳಲ್ಲಿ ಸ್ವಲ್ಪ ಗಮನ ಕೊಡಿ. ಸಿಂಹರಾಶಿಗೆ ನಷ್ಟದಲ್ಲಿ ಶನಿ ಬಂದಿರೋದರಿಂದ ಖಂಡಿತವಾಗಿಯೂ ಗಮನದಲ್ಲಿ ಇರಲೇಬೇಕು. ಆದರೂ ಗುರುಬಲವಿದೆ, ಎಲ್ಲವನ್ನೂ ಗೆಲ್ಲಬಹುದು. ಶನಿ ಮಾತ್ರ ದೋಷದಲ್ಲಿದೆ. ಸಪ್ತಮ ಅನ್ನುವ 7ನೇ ಸ್ಥಾನ, ಈ 7ನೇ ಸ್ಥಾನಕ್ಕೆ ಶನಿ ಜಲರಾಶಿಯಲ್ಲಿ ಕೂತಿರುವ ಯೋಗದಿಂದಾಗಿ ಮದುವೆ ವಿಷಯ ಮುಂದಾಗುತ್ತದೆ. ಸ್ವಲ್ಪ ಅಡಚಣೆಗಳಿರುತ್ತದೆ. ಆದ್ದರಿಂದ ತಾಳ್ಮೆ. ಹೆಣ್ಣು ಗಂಡು ನೋಡೋಕೆ ಹೋದಾಗ ಎಲ್ಲ ವಿಷಯಗಳನ್ನು ಓಪನ್ ಆಗಿ ಮಾತಾಡಬೇಡಿ. ವಿಷಯ ಹೇಳಲೇಬೇಕು, ಆದರೂ ಕೊಡುವ ತಗೊಳ್ಳೋ ವಿಷಯಗಳಲ್ಲಿ ಆತರ ಪಡೋದು ಬೇಡ. ಅದೇ ತುಲಾರಾಶಿಯವರಿಗೆ ಸೂಪರ್ ಸ್ಥಾನ. ಗುರು ಶನಿ 2 ಶುಭ ಸ್ಥಾನದಲ್ಲೇ ಇದೆ. ಆದ್ದರಿಂದಾಗಿ ಎಲ್ಲ ಕಾರ್ಯಗಳು ದೇವರ ಅನುಗ್ರಹದಿಂದ ನಡೆಯುತ್ತದೆ. ವೃಶ್ಚಿಕ ರಾಶಿಗೆ ಅಷ್ಟಮದಲ್ಲಿ ಅಂತಂದರೆ 8ನೇ ಸ್ಥಾನದಲ್ಲಿ ಗುರು ಅಂತಂದರೆ ಪಂಚಮ ಸ್ಥಾನಕ್ಕೆ ಶನಿ ಬಂದಿದೆ. ಹಂಗಾಗಿ ಪಂಚಮ ಶನಿ ಶುಭವಲ್ಲ. ಮನೆ ದೇವರಿಗೆ ಪೂಜೆ ಮಾಡಿ, ಯಾರಿಗಾರು ಕೊಡುವಂಥದ್ದು ಇದ್ದರೆ ಕೊಟ್ಟುಬಿಡಿ. ಇದರ ವಿಷಯದಲ್ಲಿ ಗಮನ ಕೊಡಬೇಕು. ಧನುಸು ರಾಶಿ, ನಿಮಗೆ 4ರಲ್ಲಿ ಶನಿ ಕೂತಿದೆ. ಪ್ರಾಣಿಗಳಲ್ಲಿ ಎಚ್ಚರವಾಗಿರಿ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನ ಕೊಡಿ. ಪ್ರಾಪರ್ಟಿ ವಿಷಯಗಳಲ್ಲಿ ಆತರಪಟ್ಟು ಯಾರಿಗೂ ಸೂರಿಟಿ ಕೊಡಬೇಡಿ.
ಪ್ರಾಪರ್ಟಿ ವಿಷಯಗಳಲ್ಲಿ ಹೆಚ್ಚಿನ ಗಮನ, ಮನೆ ಪತ್ರಗಳನ್ನು ಭದ್ರವಾಗಿ ಇಟ್ಟಿರಿ. ಮಕರ ರಾಶಿ, ಶನಿ ಸೂಪರ್ ಸ್ಥಾನ, ಅದರಿಂದಾಗಿ ಖಂಡಿತವಾಗಿಯೂ ಅಭಿವೃದ್ಧಿ ಉಂಟಾಗುತ್ತದೆ. ಉನ್ನತ ಸ್ಥಾನಕ್ಕೆ ಹೋಗುತ್ತೀರಾ, ಅಲೆ ದುಡ್ಡು ಬಂದು ಸೇರುತ್ತದೆ. ಇದರಲ್ಲಿ ನಿಮ್ಮ ಪ್ರಯತ್ನವೂ ಬೇಕೇ ಬೇಕು. ಅದು ಅಲ್ಲದೆ ಕಿವಿ ನೋವು ಬರುತ್ತದೆ, ಕಿವಿ ಸಂಬಂಧಪಡುವ ತೊಂದರೆಗಳು ಬರುತ್ತದೆ, ನೋಡ್ಕೊಳ್ಳಿ. ಕುಂಭರಾಶಿಗೆ ಗುರುಬಲವಿದೆ, ಆದರೆ ಶನಿ ಹೇಳಿಕೊಳ್ಳುವಂತೆ ಇಲ್ಲ. ಅದರಲ್ಲೂ 7.5 ಇನ್ನೂ ಇದೆ ನಿಮಗೆ ಕುಂಭರಾಶಿಯವರಿಗೆ. ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಶನಿ ಇರೋದರಿಂದ ಬೇಡದೇ ಇರುವ ಖರ್ಚುಗಳು ಬರುತ್ತದೆ. ಅದನ್ನೆಲ್ಲ ಸರಿ ಮಾಡಿಕೊಳ್ಳೋಕ್ಕೆ ಉಳಿತಾಯ ಮಾಡಬೇಕು. ಕನ್ಫ್ಯೂಸಾಗಿರೋದು ತಪ್ಪಲ್ಲ. ಯಾಕೆಂದರೆ ಖರ್ಚುಗಳು ಬಂದಾಗ ಖರ್ಚು ಮಾಡಬೇಕಲ್ಲ, ಆ ಸಮಯಕ್ಕೆ ಹಣ ಬೇಕಲ್ವ. ಮತ್ತು ಜನ್ಮದಲ್ಲೇ ಶನಿ ಕೂತಿದೆ. ಇದು ಮೀನಕ್ಕೆ ಇಷ್ಟೆಲ್ಲ ನೋಡಿದ್ವಿ. ಈ ವರ್ಷದ ರವಿ ಶನಿ ಇದರ ಪ್ರಭಾವಗಳನ್ನು ನೋಡಿದ್ವಿ. ಅದರಲ್ಲೂ ನಾವು ಹೇಳುವಂತೆ ವೃಷಭ ರಾಶಿ, ಸಿಂಹರಾಶಿ, ತುಳಾರಾಶಿ ಮತ್ತು ಧನುಸ್ಸು, ಕುಂಭರಾಶಿಯವರಿಗೆ ಗುರು ಸೂಪರ್. ಅದೇ ಸಮಯದಲ್ಲಿ ವೃಷಭ ರಾಶಿಗೆ ಶನಿ ಸೂಪರ್. ಇದೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಗುರು ಶನಿ ರಾಶಿ ಪ್ರವೇಶವನ್ನು ನೋಡಿದಿವಿ. ಅನುಕೂಲ ಪಡ್ಕೊಂಡು ದೇವರ ರಕ್ಷಣೆ ಪಡ್ಕೊಳ್ಳಿ. ಮುಂದಿನ ವಿಶೇಷಗಳಲ್ಲಿ ನೋಡೋಣ. ಧನ್ಯವಾದಗಳು.